ಹಲೋ ಹಲೋ ಛಿ ಛಿ ಹಲೋ ಅಯ್ಯಪ್ಪ ಛೇ ಛೇ ಸಾಕಾಗೋಗಿ ನೋಡ್ರಿ ಆಳ್ ಮಕ್ಕಳು ಎಲ್ಲಿ ಹೋಗ್ತಾನೋ ಎಲ್ಲಿಲ್ಲೋ ಏನು ಮಾಡ್ತಾನೋ ಗೊತ್ತೇ ಇಲ್ಲ. ಕರೆದು ಕೇಳ್ರಿ, ಇಲ್ಲೇ ಹೆಂಡಿ ಕಸ ಮಾಡ್ತಿದ್ದೆ, ಹುಲ್ಲಾಗ್ತಿದ್ದೆ, ಹಿಂಡಿ ಇಡ್ತೀನಿ ಅಂತ ಹೇಳಿ ಕರೆ ಆಗ್ತಾನೆ. ಈಗ ಅವ್ನು ಎಷ್ಟು ಹೇಳಿದ್ರು ಕೇಳಲ್ಲ. ಅವನ ಬಗ್ಗೆ ಹಾಕಿ ನನ್ನ ಬಗ್ಗೆ ಕೇಳ್ರಿ. ಬಾಗಲಕೋಟೆಗೆ ದೊಡ್ಡ ಗೌಡ, ಆಗರ್ಭ ಶ್ರೀಮಂತ ಅಷ್ಟೇ ಅಲ್ಲ, ಹಳ್ಳಿಗೆನೇ ದೊಡ್ಡ ವ್ಯಾಪಾರ. ಇಲ್ಲಿ ಯಾರು ಏನ ಮಾಡ್ಲಿ ನನ್ನ ಹತ್ರ ಬರಬೇಕು, ಕಷ್ಟ ಸುಖ ಹೇಳ್ಕೋಬೇಕು, ನಾ ದಾರಿ ಕೊಟ್ಟಾಗ ಅವ್ರು ಹೋಗ್ಬೇಕು. ಅಂತದ್ರಾಗ ನಾ ಕೆಲ್ಸಕ್ಕಿಟ್ಟಾಳ ನನ್ನ ಮಾತು ಕೇಳೋಲ್ಲ. ಏನ್ ಮಾಡ್ಬೇಕ್ರಿ? ಅವ್ರು ಹೆಂಗದ್ರ ಗೊತ್ತನ್ರಿ? ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ. ಸಂಬಳಕ್ಕೆ ಮಾತ್ರ 10 ಪೈಸಾ ತಡ ಆಗೋಂಗಿಲ್ಲ, 5 ರೂಪಾಯಿ ಕಡಿಮೆ ಆಗೋಂಗಿಲ್ಲ. ಹಾಜರ್ ಕೆಲಸ ಹೇಳ್ರಿ, ಏನಾರು ಒಂದು ಹೇಳಿ ಹರಿಕಾಲ್ನ. ರಾಮ್ಯ, ಏ ರಾಮ್ಯ, ಬನ್ನಿ ಗೌಡ್ರ ಬನ್ನಿ. ಎಲ್ಲರೂ ಹೋಗಿ ಬಾರದೆ. ಬನ್ನಿ ಗೌಡ್ರ ಬನ್ನಿ. ಎಲ್ಲಿ ಹೋಗಿದ್ದಿ? ಇಲ್ಲೇ ಹೋಗಿದ್ನಿ ನೋಡ್ರಿ. ಅದೇನ್ ಕೆಲಸ ಅಂತ ಹೇಳ್ರಿ? ಚಿಟ್ಕಿ ಹೊಡೆದ್ರ ಮನ ಮುಗಿಸ್ತೇ ನಾನು. ಲೇ ಸುಖಮುನಿ, ಯಾವಾಗ ಎಂದ ಯಾ ಕೆಲಸ ಸಮಾಧಾನದಿಂದ ಶಾಂತಿಯಿಂದ ತಡ ಮಾಡಿ ಮುಗಿಸಿ ಹೇಳಪ್ಪ. ಏನ ಹೇಳು, ಚಟಪಟ ಚಟಪಟ ಲಟ್ಟಿಗೆ ಹೊಡೆದ್ರಾಗ ಮುಗಿಸ್ತಿದ್ವಿ. ಅದಕ್ಕಂತನ ನಿನ್ನಂತ ಆಳು ಸಿಗ್ಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿ ನಾನು. ಅದಕ್ಕಂತ ದೇವ್ರ ನಿಮ್ಮನ್ನ ನನಗ ಆಳು ಮಕ್ಕಳು ಹಾಕಿ ಕಳ್ಸ್ಯಾರ. ಒಬ್ಬೊಬ್ಬರಿಗೆ ಸರಿಯಾಗೈತಿ. ಇನ್ನು ಮುಂದೆ ನನ್ನ ಮಾತು ಕೇಳಿದ್ರೆ ಸರಿ ಹೋಗ, ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನ ಚಿಂತಿ ಮಾಡಾಕ್ತೀನಿ. ಮಗಳ ನನ್ನ ಮಾತನ್ನು ಕೇಳವ. ಇಲ್ಲ, ನಾ ಯಾರ ಮಾತು ಕೇಳಕ್ಕೆಲ್ಲ. ನನ್ನ ಕೈಯಾಗ ಸಿಕ್ಕವ್ರನ್ನೆಲ್ಲ ಗುರ್ತಿ ಗುರ್ತಿ ಚಿಂತಿ ಮಾಡಿ ಕೈ ಬಿಡಾಕಿ. ಗೌಡ್ರ ನಿಮ್ ಮಗಳ ಹಂಗ್ಯಾಕ್ ಮನ ಅಂತಲ್ರಿ? ಏನ್ ಹೇಳು ರಾಮ್ಯ, ನನ್ನ ಮಗಳು ಬೇಯಾಗ ದೆವ್ವ ಬ್ರಹ್ಮ ರಾಕ್ಷಸ ಅದು ಬಡ್ಕೊಂಡದಪ್ಪ. ಅದಕ್ಕೆ ಹಿಂಗ್ ಮಾಡಾಕತ್ತಿ. ಬಂದೈತಿ ಬಂದೈತಿ, ನಿನ್ನ ಮಗಳ ಮೈಯಾಗ ದೆವ್ವ ಬಂದೈತಿ. ನಾ ಏನ್ ಬರ್ಬೇಕಂತ ಬಂದಾಗೆಲ್ಲ ನೀ ಏನ್ ಬರಕ್ಕಂತ ಬಂದಿಲ್ಲ. ನಿನಗ ಆಮಂತ್ರಣ ನೀಡಿ ಅವ್ವಾನ ಪತ್ರಿ ನಿನ್ನ ಕೈಯಾಗ ಕೊಟ್ಟು ಆರತಿ ಮಾಡಿ ಸೇರ್ ಒದಿಸಿ ಹಾಕೊಂಡು ಬಂದಾರ. ನೀನು ಹೌದು, ಮತ್ತ ನನಗ ಬಾಯಿ ಬಂದಂಗ ಮಾತಾಡ್ತೀಯ. ನಾವು ಸತ್ಯ. ಹೊಡಿಬೇಡವ ಯವ್ವ, ಹೊಡಿಬೇಡ. ನೀ ಒಂದು ಬುದ್ಧಿದ್ರೆ ಒಂದ್ಸಲ ಮಾತಾಡಿದ್ರೆ 9 ಸಲ ಮಾತಾಡ್ತದ ನೋಡು. ಬಿಜಾಪುರ ಗೋಳ್ಗುಮ್ತ ನಂಗೆ ಚಂತಕ ನಾನು ಬುದ್ಧಿದಂಗ ಹಾಕದವ್ವ. ಹೋಲಿ ನನ್ನಿಂದ ಏನಾರ ಆಗ್ಬೇಕು ಅದನ್ನ ಹೇಳ. ಎಷ್ಟು ಸಲ ಹೇಳ್ಬೇಕ್ಲೆ ಸಣ್ಣ ನಿನ್ನ ಮಗಳ ಮದುವೆ ಮಾಡಂತ? ನಾನು ಮಗಳ ಮದುವೆ ಮಾಡಬೇಕು, ನೀ ಆಕಿನ ಮೈಯಾಗ ಬರಬೇಕು. ಏನ್ ಸಂಬಂಧ? ಮತ್ತ ಆಕಿನ ಮ್ಯಾಗ ನೀ ಯಾಕೆ ಬರಕತ್ತಿ? ನಿನ್ನ ಮಗಳ ಮುದ್ದಾದ ಹುಡುಗಿ ಮದುವೆ ವಯಸ್ಸಿಗೆ ಬಂದಾಳ. ಆಕಿ ಜೀವನ ಹಾಳಾಗ್ಬಾರ್ದು ಅಂತ ಹೇಳಿ ನಿನಗೆ ಎಚ್ಚರ ಮಾಡಕ್ ಬಂದೀನಿ. ಹಾಗ ಎಚ್ಚರ ಮಾಡಕ್ ನೀ ಯಾರು? ಹತ್ತಿದ ಹತ್ತಿರಕ್ಕೆಲ್ಲ ಕಿತ್ತಿನ ಮೂಲಂಗೆಲ್ಲ ನಾನ ನಾನು ನಿನ್ನ ಹಿತೈಷಿ. ನಾ ಯಾಕೆ ಬಂದೀನಂದ್ರ ನಾನು ಮದುವೆ ವಯಸ್ಸಿಗೆ ಬಂದು ಹುಡುಗಿ ಆಗಿದ್ದೆ. ಮದುವೆ ವಯಸ್ಸು ಬಂದೈತಿ, ನನಗ ಮದುವೆ ಮಾಡ್ರಿ ಅಂತ ನಮ್ಮವ್ಗ ನಮ್ಮಪ್ಪಗ ಬಡ್ಕೊಂಡೆ. ಆದ್ರ ಅವ್ರು ನನ್ನ ಮದುವೆ ಮಾಡ್ಲಿಲ್ಲ. ಮುಂದೆ ಈಗ ವಯಸ್ಸಾಯ್ತಂತ ಯಾರು ನನ್ನ ಮದುವೆ ಮಾಡ್ಕೊಳಕ್ ಮುಂದೆ ಬರ್ಲಿಲ್ಲ. ಇದೇ ಕೊರಗಿನಾಗ ನಾ ನರಳಿ 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 ಸತ್ತು ದೆವ್ವಾಗೀನಿ. ಈಗ ನಿನ್ನ ಮಗಳ ಬೈಯಾಗ ಬಂದೀನಿ. ನಾಳೆ ನಿನ್ನ ಮಗಳ ಜೀವನದಾಗ ಈ ರೀತಿ ಆಗಬಾರ್ದಂತ ನಿನಗೆ ತಿಳಿಸಿ ಹೇಳಾಕತ್ತೀನಿ. ಒಟ್ಟಿನ ಮ್ಯಾಲ ಉಳ್ಕೊಂಡ್ರ ಉಳ್ಕೋತೀರಿ, ಎಲ್ಲ ಕಳ್ಕೊಂತೀರಿ. ಒಟ್ಟಿನ ಮೇಲೆ
ಆಕಿನ ಮದುವೆ ಮಾಡಕ್ ನಿಂತಿ ಅಂದಂಗ ಆತು. ಇಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ. ನೀ ಹ್ಯಾಂಗ ಹೇಳ್ತಿ ಹಂಗ ಕೇಳ್ತಿ. ಆದಷ್ಟು ಬೇಗ ಆಕಿನ ಮದುವೆ ಮಾಡಿ ನೀನು ಋಣ ತೀರಿಸ್ತೀನಿ ನೋಡಿ. ನಮ್ ಗೌಡ್ರೆ ಇವ್ರ ಗೌಡ್ರೆ ನೀವ್ಯಾಕೆ ಇವ್ರಾಗ ಸಾಲ ಮಾಡಿರಿ? ತಿಂಡಿ ಹೆಚ್ಚಾಗಿ ನಿಮಗ ನಾ ದೇವಕ್ರಿ. ಏನ್ ಕೇಳ್ತಿಲ್ಲ ಆಕೆ? ಎಷ್ಟು ಸಲ ಹೇಳ್ಬೇಕು ನಿನಗೆ? ಆಕಿನ ಮೈಯಾಗ ಗೋವು ಬರ್ತದೆ, ರಾಕ್ಷಸ ಬರ್ತದೆ, ಅದಕ್ಕೆ ಹಿಂಗ್ ಮಾಡ್ತಾಳ ಅಂತ ಹೇಳಿಲ್ಲ. ಮತ್ತ ನನ್ನ ಮನದಾಗಿನ ಆಸೆ ತಿಳ್ಕೊಂಡು ಅದನ್ನ ತಿಳಿಸ್ಲಾರ್ದ ಬಾಯಿಗೆ ಬಂದಾಗ ಮಾತಾಡಿ ನನಗ ಅವಮಾನ ಮಾಡಕತ್ತಿಲ್ಲ ನಿನ್ನ. ನೀ ಹ್ಯಾಂಗ ಹೇಳ್ತಿ ಹಂಗ ಕೇಳ್ತೀನಿ. ಅಲ್ಲ ಇದು ಹೇಳ್ಬೇಕಂದಲ್ಲ, ನಾನು ನಿನಗೇನಂತ ಹೇಳಿದ್ದೆ? ಏನ್ ಹೇಳಿದ್ದಿ? ನನ್ನ ಮಗಳು ಮದುವೆ ಮಾಡು ಅಂತ ಹೇಳಿದಿ. ನಾನು ಮದುವೆ ಮಾಡಕ್ಕ ಸಾಕಷ್ಟು ವರ ಹುಡುಕಿದೆ, ಕುಂಡ್ಲಿ ತಗೊಂಡು ಅಡ್ಡಾಡ್ದೆ. ಎಲ್ಲರೂ ಬರೋರು ಇಂಥ ದೇವ್ ಬರೋ ಹುಡುಗಿನ ಯಾರು ಮದುವೆ ಆಗ್ಬೇಕಂತ ಕೇಳಿದ್ರು. ಹ್ಯಾಂಗರ ಆಡ್ತು ಹೇಳುವ, ನೀನಾರು ಹೇಳು, ನಾ ಏನ್ ಮಾಡ್ಬೇಕು? ಅವರಿಗೆ ತಿಳಿಸಿ ಹೇಳ್ಬೇಕಾಗಿತ್ತು. ಏನಂತ? ಮದುವೆ ಆಗೋ ತನಕ ದೆವ್ವ ಬಿಟ್ಟು ಹೋಗುದಿಲ್ಲ. ಹೇಳ್ದೆ ಈಕಿಗೆ ಲಗ್ನ ಆಗಲ್ ತಕ್ಕ ದೆವ್ ಹೋಗಂಗಿಲ್ಲ ಅಂತ ಹೇಳ್ದೆ. ಅವ್ರೇನ್ ಹೇಳಿದ್ರು ಗೊತ್ತ ನಿನಗೆ? ಏನಂದ್ರ? ನೋಡಪ್ಪ, ಈಕಿನ ಲಗ್ನ ಆಗಲ್ ತಕ್ಕ ದೆವ್ ಹೋಗಂಗಿಲ್ಲ, ದೆವ್ ಹೋಗಲ್ ತಕ್ಕ ಈಕಿನ ಲಗ್ನ ಆಗಲ್ಲ. ಅದಕ್ಕೆ ಯವ್ವ ಮಗಳ ನೀನು ಕೈ ಮುಗಿದು ಇವು ಕೈ ಎಲ್ಲ ಕಾಲು ತಿಳ್ಕೊತೀನಿ. ಆದಷ್ಟು ನನ್ನ ಮಗಳು ಬಿಟ್ಟು ಹೋಗ್ಯವ, ಪುಣ್ಯ ಬರ್ತದ, ಹೋಗು. ಗೌಡ್ರ ಗೌಡ್ರ ಯಾರು? ಶರಣ? ಬಾ, 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 ಬಾ. ಆರಾಮಿದ್ದೀರ? ಆರಾಮದೇನಪ್ಪ. ಈಗ ಗೌಡ್ರ ಏನಾಗಿದೆ ಇದು? ಏ ಅಂಕಲ್ ಕೊಟ್ಟು ಶರಣಪ್ಪಣ್ಣ ಏನಾಗೈತೆ ಅಂತ ಕೇಳ್ತೀವಲ್ಲೋ. ಗೌಡ್ರ ಮಗ ರುಕ್ಮಿಣಿ ಮೈಯಾಗ ದೇವ್ ಬಂದೈತಿ, ಭಾಳ ತ್ರಾಸ ಮಾಡೈತಿ. ಹ, ಅಲ್ಲ, ಇಷ್ಟು ಸಣ್ಣ ವಿಷಯಕ್ಕೆ ಎಷ್ಟು ಹೆದರಿ? ಮೊಟ್ಟ ಮೊದಲು ಹೋಗಿ ಬಿಟ್ಟು ಬಿಡದ ಸಿದ್ಧಾರೂಢ ಚರಿತ್ರೆ ಪುಸ್ತಕ ತರಿಸ್ರಿ, ಆಕೆ ಕಡೆಯಿಂದ 7 ದಿವಸ ಪಠನ ಮಾಡಿಸ್ರಿ. ಆಮೇಲೆ ಅವಳ ಪಾದೋದಕ ಸಿದ್ಧಾರೂಢರ ಪಾದೋದಕ ತಂದು ಕುಡಿಸ್ಬಿಡ್ರಿ. ದೇವಣದೆಲ್ಲ ಹೊರಟು ಹೋಗ್ತಾವು. ಏನ್ರಿ ಶರಣಪ್ಪಣ್ಣಾರ, ಈಕೆಗೆ ಆರಾಮಾಗ್ಲಿ ಅಂತ ನಾ ಎಷ್ಟು ರೊಕ್ಕ ಸುರುವಿನಿ ನನಗ ಗೊತ್ತಿಲ್ಲ. ಯಂತ್ರ ತಂತ್ರ ಮಂತ್ರ ಯಾರು ಏನ್ ಹೇಳ್ತಾರ ಅದನ್ನೆಲ್ಲಾನು ಮಾಡೀನಿ. ಕಂಡ ದೇವ್ರಿಗೆ ಕೈನೂ ಮುಗಿದ್ನಿ, ಹರಕಿನೂ ಹೊತ್ತೀನಿ, ಏನು ಪ್ರಯೋಜನ ಆಗಿಲ್ಲ. ಅಂತದ್ರಾಗ ಚರಿತ್ರೆ ಓದು, ತೀರ್ಥ ಕುಡಿಸು, ಎಷ್ಟು ಸಾಲ ಹೇಳ್ತೀಯಪ್ಪ ಯಪ್ಪ. ಹೇಳೋದಕ್ಕೆ ಏನಿದೆ ಗೌಡ್ರೆ? ಮೊದಲು ಈ ಉಣ್ಕಲ್ ಕೆರೆ ಹತ್ರ ಹೌದು, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಏನ್ ನೋಡ್ದಪ್ಪ? ಇಬ್ರು ಹೆಣ್ಮಕ್ಳು ಹೌದು, ದೇವ್ ಮೈಯೊಳಗೆ ಬಂದ ಸಾಕಷ್ಟು ತ್ರಾಸ ಕೊಡ್ಲಿಕ್ಕೆ ಹತ್ತಿದ್ದು. ಆವಾಗ ಅಲ್ಲೇ ಇದ್ದು ಬಿದ್ದ ಜನ ಸಿದ್ಧಾರೂಢ ಚರಿತ್ರೆ ಪುಸ್ತಕ ತರಿಸಿ ಓದಿಸಿದ್ರು. ಆಮೇಲೆ ಪಾದೋದಕ ತಂದು ನೀರು ಕುಡಿಸಿದ್ರು. ಆಮೇಲೆ ಹೆಸರು ಹೇಳಲಾರ್ದ ಹೋಗಿಬಿಟ್ಟು ಅದನ್ನ ನಾನು ನನ್ನ ಕಣ್ಣಾರೆ ಕಂಡೀನಿ. ಮತ್ತೆ ತಡ ಲೇ ರಾಮ್ಯ, ಪಟ್ಟಣ ಗೌಡ್ರ ಮನೆಗೆ ಹೋಗಲೆ, ಪಾದವನ ಅಪ್ಪಾರ ಚರಿತ್ರೆ ಇಸ್ಕೊಂಡು ಸಣ್ಣ ಓಡಿ ಬಂದ್ಬಿಡು. ಗೌಡ್ರೆ ಈಗ ಪಟ್ಟಣ ಹೋದನ್ನ ಸತ್ತನ ಇಸ್ಕೊಂಡ ಬಂದ್ಬಿಡ್ತಂತಾರ್ರಿ. ಓಡಿ. ಹೌದು, ಚರಿತ್ರೆ ಏನೋ ತರಾಕ ಒಬ್ರನ್ನ ಕಳಿಸ್ತೆ, ಇನ್ನ ತೀರ್ಥ ತರಕ್ಕೆ ಯಾರನ್ನ ಕಳಿಸ್ಬೇಕು? ಅವ್ರಿವ್ರನ್ನ ಯಾಕೆ ಕಳಿಸ್ತೀರಿ ಗೌಡ್ರ? ನೀವ ಸ್ವತಃ ಹೋಗ್ರಿ, ಅಜ್ಜ ಅವ್ರ ಪಾದೋದಕ ತಗೊಂಡು ಬರ್ರಿ, ಅಜ್ಜಾರ ದರ್ಶನನೂ ಆಕೈತಿ ನಿಮಗ. ಯಪ್ಪ ಎಷ್ಟು ಸರಳ ಹೇಳ್ತೀಯಪ್ಪ. ಇಷ್ಟು ದಿನ ಮ್ಯಾಲೆ ನನ್ನ ಅಂಗಡಿ ಚಂದಾಗ ನಡೆದೈತಿ, ಗಿರಾಕಿ ಬರಾಕತ್ಯಾವ, ಕೈ ತುಂಬ ರೊಕ್ಕ ಸಿಗಾಕತ್ತೈತಿ. ಇಂಥ ಟೈಮ್ದಾಗ 8 ದಿನಗಟ್ಲೆ ಅಂಗಡಿ ಬಂದ್ ಮಾಡು, ಹಂಗ ಹಿಂಗ ಕೇಳ್ತಿಯಲ್ಲಪ್ಪ ಯಪ್ಪ. ಇಷ್ಟು ದಿನ ನಾನು ಇದನ್ನ ಇದಕ್ಕೆ ತರ್ಬೇಕಂದ್ರೆ ನನ್ನ ಮಾಡಿದ ಕೆಲಸ ಎಲ್ಲ ಹೊಳ್ಯಾಗ ಹೋಮ ತಳದಂಗ ಆಗ್ತೈತಿ. ಅದಕ್ಕೆ ಗೌಡ್ರ, ನಿಮ್ಮ ಮಗಳ ಜೀವನಕ್ಕಿಂತ ನೀವು ವ್ಯಾಪಾರನ ಹೆಚ್ಚಾಯ್ತಾನು? ಇಲ್ಲ, ನನ್ನ ಮಗಳ ಜೀವನಾನ ಬೇಕು. ಆಯ್ತು, ಹೋಗ್ಲಿ. ನಮ್ಮ ಸಂಬಂಧಿಕರ ಕಡೆ ಸಿದ್ಧಾರೂಢರ ಪಾದೋದಕ ತಂದಿಟ್ಟಾರು, ನಾನು ಅವ್ರಿಗೆ ಏನಾದ್ರು ಹೇಳಿ ಆ ಪಾದೋದಕ ಇಸ್ಕೊಂಡು ಬಂದೆ. ಕರೆಸ್ತೀಯಾ? ಯಾರೇನು ಮಾಡಕ್ಕಾಗಲ್ಲ.
ಹೇಳಿದ್ದ ಅಜ್ಜರ ಚರಿತ್ರ ಬುಕ್ ಇಸ್ಕೊಂಡ್ ಏ ಬೇವರ್ಸಿ ನನ್ನ ಮುಖ ಕಿಡಿಕಲಿ ಹೋಗಿ ಮುಂದೆ ಓದ್ತಾಳ. ಅಲ್ರಿ ಗೌಡ್ರ ನೀವೇನು ಹಿಂಗೆ ಹೇಳ್ತೀರಿ ಬಿಡ್ರಿ. ಮೊದ್ಲ ಅಮ್ಮವ್ರ ಮೈಯಾಗ ದೆವ್ವ ಐತಿ. ನಾವು ಓದಂತ ಅವ್ರ ಮುಂದೆ ಹಿಡಿದೆ ಅಂದ್ರೆ ಒದಿ ಬಾಡ ಜಾಗ ನನಗೆ ಓದ್ಲ ಅಂದ್ರೆ ನಾ ಏನ್ ಮಾಡಲಿ? ಮಗನ ನನಗೇನ ನಾನು ಊರು ತುಂಬ ದೇವಿ ಕಡೆ ಓದಿಸ್ಕೊಂಡ ಈ ದಾಟ್ನ ಮಗ ರಾಮ್ಯ ಅಂತ ಸಾರ್ಕೊಂತ ನೀವು ಹಂಗೆ ಹೇಳ್ತೀರಿ ಬಿಡ್ರಿ. ಅದೇನಾರ ಆಗ್ಲಿ ಒಟ್ಟು ಅಮ್ಮವ್ರಿಗೆ ಆರಾಮಾದ್ರೆ ಸಾಕು ನೋಡ್ರಿ. ಮೊದಲು ಅಷ್ಟು ಮಾಡಪ್ಪ. ಏ ದೆವ್ವ ಇಲ್ಲಿ ನೋಡಿಲೆ ಎಷ್ಟೊತ್ತಿ ಹೋಗಲಿ ದೆವ್ವ ಇಲ್ಲೇನ ತಂದೆ ನೋಡ ತಗೋ ಇದನ್ನ ಸ್ವಲ್ಪ ಓದಿ ಹೇಳ ತಗೋ. ಯಾರ್ಯಾರೋ ಕೇಳಿದ್ರ ನಾ ಹೇಳಕ್ಕೆಲ್ಲ ಕೇಳೋರ್ ಬಂದು ಕೇಳಿ ಎಲ್ಲಾ ತಿಳಿಸಿ ಹೇಳ್ತೀನಿ. ಅದ ಸಾಮಾನ್ಯ ಬುಕ್ ಅಲ್ಲ, ಅಜ್ಜನ ಬುಕ್. ಎಲ್ಲಾರ್ ಸಲ್ಲಾರ್ದೆಲ್ಲ ಮಾತಾಡಿ ಉದ್ದುಲ್ಲ ಸಿಕ್ಕೊಂಡು ವಿಲ್ವಿಲ್ಲ ಅಂತ ಒದ್ದಾಡಬೇಡ. ನಾ ಹೇಳಿದಷ್ಟು ಕೇಳ. ಸಿದ್ಧಾರೂಢ ಈಗ ಆರಾಮಾಯ್ತಲ್ಲ? ಆರಾಮಾಯ್ತ? ಹೇಳ ನಾಲ್ಕು ಇಂಥ ಸಮಯದಾಗ ಸಿದ್ಧಾರ್ಥ ಪಾದೋದಕ್ಕೊಂದು ಬಂದ್ರೆ ನಾನು ಹಿಡಿದವ್ರೆ ನನ್ನ ಚಿಂತೆನೇ ಕಳೆದು ಹೋಗ್ತವೆ. ಬಯಸಿದ್ದನ್ನು ಕೊಡೋ ಭಗವಂತ ನಿಮ್ಮ ಬೆನ್ನ ಹಿಂದನೆ ಇರುವಾಗ ತಡ ಯಾಕೆ ಈಗ ಅವ್ರ ಪಾದೋದಕ ತಂದಿನಿ, ಕುಡಿಸಿಬಿಡಿ, ಆರಾಮ ಆಗ್ತದೆ. ಕುಡಿಸ್. ಇದು ಸಿದ್ಧಾರೂಢಪ್ಪನ ಪಾದೋದಕ. ಇದನ್ನ ಕುಡಿದ್ಬಿಡು, ನಿಮ್ಗೆಲ್ಲ ಹೋಗ್ಬಿಡು. ಆರಾಮಾಗತ್ ನನಗೇನು ಸೆಟ್ಮೆಂಟ್ ಬಂದೈತೆನಪ್ಪ? ಆರಾಮಾದೀನಿ ನಾನು. ಶತಿವೆ ನಿಮ್ಮಂತವ್ರಿಗೆ ಬರುದಿಲ್ಲದು. ನನ್ನ ಕರ್ಮಕ್ಕೆ ನೀನು ಹಡದು ನನ್ನ ಕೈಯಾಗಿಟ್ಟು ಅರ್ಧ ವಯಸ್ಸಿಗೆ ಸತ್ತು ಹೋಗ್ಯಾಳ ನೋಡು ನಿಮ್ಮವ್ವ. ಅದಕ್ಕೆ ನಮ್ಮಂತವ್ರಿಗೆ ಬರ್ತಿದ್ದು ಶಟಿಬೇನಿ. ಅದೇನಾರ ಆಗ್ಬಿಡು. ನಡಿ ಒಳಗೆ ದೇವ್ರ ಮನೆಗೆ ಹೋಗಮ್ಮ. ಹೋಗಿ ಅಪ್ಪನ ಕೊಟ್ಟದ ಮುಂದೆ ತುಪ್ಪ ದೀಪ ಹಚ್ಬಿಡ, ಎಲ್ಲ ಆರಾಮ. ಗೌಡ್ರೆ, ಈಗಲಾದ್ರೂ ನಂಬಿಕೆ ಬಂತಲ್ಲ ನನ್ನ ಮೇಲೆ? ಪೂರಾ ನಂಬಿಕೆ ಬಂತು. ಅಜ್ಜನ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ನಾನು ಏನಾಯ್ತವ ನಿನಗ? ಮತ್ತೇನಾಯ್ತವ? ಅಪ್ಪ ಶರಣಪ್ಪನ ನನ್ನ ಮಗಳಿಗೆ ಏನಾಯ್ತು ನೋಡ್ರಿ. ಶರಣಪ್ಪರ ಏನಾಯ್ತು ನನ್ನ ಮಗಳಿಗೆ? ಗೌಡ್ರ, ನಿಮ್ಮ ಮಗಳ ಸತ್ತು ಅಲ್ಲ, ನಿಮ್ಮ ಮಗಳ ಸತ್ತು. ಶರಣಪ್ಪ ಅಪ್ಪ ಸಿದ್ಧಾರ್ಥ ಚರಿತ್ರೆ ಓದಿದ್ರೆ ಮಗಳ ಮೈಯ ನೋವು ಹೇಳುದ್ರಾಗ ಏನದ ಗೌಡ್ರ, ಹೇಳುದ್ರಾಗ ಏನದ? ಅವಾಗ ನನ್ನ ಮಾತು ಕೇಳಲಿಲ್ಲ ನೀವು. ಸಿದ್ಧಾರೂಢ ಪಾದೋದಕ್ಕೆ ತಂದು ನೀವೇ ಕುಡಿಸ್ರಿ ಅಂತೇಳಿ ಯಾರ ಕಡೆ ನಾವು ತರಿಸಿ ನೀವು ಕುಡಿಸೋದ್ರಿಂದ ಪ್ರಯೋಜನ ಆಗೋದಿಲ್ಲ. ನನ್ನಿಂದ ತಪ್ಪಾಗೈತಿ. ಆಗಿದ್ದಲ್ಲ ಆಗಿ ಹೋಯ್ತು. ಮತ್ತೆ ಹಿಂದಿನ ಮುಂದೆ ತೆಗಿತಿ. ಈಗ ಮುಂದೆ ಏನ್ ಮಾಡುತ್ತ ಅದನ್ನ ಹೇಳಪ್ಪ. ಈಗ ಆದ್ಮೇಲೆ ಇನ್ನೇನು ಮಾಡೋದತಿ? ಈಗ ಅನುಭವಿಸ್ಬೇಕಲ್ಲ. ಸಿದ್ಧಾರ್ಥ ಚರಿತ್ರೆ ಓದಿದ್ರೆ ಮೈಯೆಲ್ಲ ಈಗ ನನ್ನ ಮಗಳು ಸತ್ತ ಅಂತ ಹೇಳಿದ್ರೆ ನನಗೆ ಕೊಂಡೋಳ. ನನ್ನ ಮಗಳಿಗೆ
ನೋಡ್ರಿ ಮುಂದೆ ನಾಲ್ಕು ಏನದರಿ ಸದ್ಗುರು ಸಿದ್ಧಾರೂಢರು ನಮ್ಮ ಬೆನ್ನಿಂದಿರುವಾಗ ನಾವು ಎದಕ್ಕೂ ಭಯ ಪಡಬೇಕಾಗಿಲ್ಲ. ಅವ್ರ ಧ್ಯಾನ ಮಾಡೋಣ, ಎಲ್ಲ ಸರಿ ಹೋಗ್ತದೆ. ನಮಃ ಶಿವಾಯ. ನಮಃ ಶಿವಾಯ. ಇಂಥ ಸಂಕಟ ಸಮಯದಾಗ ಸಾಕ್ಷಾತ್ ಸಿದ್ಧಾರೂಢ ಬಂದಂಗ ಆಯ್ತು. ಯಾರಪ್ಪ ನೀನು ಹೇಳು. ಯದ್ಭಾವಂ ತದ್ಭವತಿ ಅಂತಾರಲ್ಲ ಹಂಗೆ ನಿಮ್ಮ ಭಾವನೆ ಒಳಗೆ ನಾ ಸಿದ್ಧಾರೂಢ ಇದ್ದಿದ್ರ ಸಿದ್ಧಾರೂಢ ಆಗಿ ಬಂದಿರ್ತಂತ ತಿಳ್ಕೊಳ್ರಿ. ನಾನೊಬ್ಬ ಸನ್ಯಾಸಿ. ಏನಾಗಿದೆ? ಏನಿಲ್ಲಪ್ಪ, ನನ್ನ ಮಗಳು ಯಾಕೋ ಬೇವರ್ಷಗಳು ಸತ್ತಾಳು. ಇವ್ರು ಹೇಳ್ತಾರ ಸತ್ತಾಳು. ಹೆಂಗಾರ ಮಾಡಿ ನನ್ನ ಮಗಳು ಬದುಕು. ಸಮಾಧಾನ ತಗೊಳ್ರಿ ಗೌಡ್ರ, ಸಮಾಧಾನ ತಗೊಳ್ರಿ. ಗೌಡ್ರ ಗೌಡ್ರ ಬರ್ರಿ, ದುಃಖ ಮಾಡ್ಕೋಬೇಡ್ರಿ. ಆಕಿಗೆ ಏನಾಗಿಲ್ಲ, ಏನೂ ಆಗಿಲ್ಲ. ಆಕಿ ಸದ್ಗುರು ಸಿದ್ಧಾರೂಢರ ನಾಮಸ್ಮರಣೆಯಲ್ಲಿ ನಿರತಳಾಗ್ಯಾಳ. ಸದ್ಗುರು ಸಿದ್ಧಾರೂಢ, ಏನಪ್ಪ ನಿನ್ನ ಲೀಲೆ? ನಿನ್ನ ಸತ್ವ ಪರೀಕ್ಷೆ ನಿಲ್ಲಿಸಿ ಮೂರ್ಛೆ ಚಿನ್ಮಯಾತ್ಮಕ ಸಿದ್ಧಾರೂಢ ನೀನೆಂಬ ಹೆಸರನ್ನು ಅಜರಾಮರವಾಗಿರಿಸು ತಂದೆ, ಅಜರಾಮರವಾಗಿರಿಸು. ಇದು ಸಿದ್ಧಾರೂಢ ರಂಗಾರ. ಸಿದ್ಧಾರೂಢ ರಂಗಾರ ದೇಶಕ್ಕೆಲ್ಲ ಬೆಂಗಾರ. ಸಿದ್ಧಾರೂಢ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ. ಸಾರ್ ಕುಡ್ದವನ ಪಾರ, ಅಂಬಲಿ ಕುಡ್ದವನ ಅಮರ ಎಲ್ಲ ಓದಿನಪ್ಪ. ಆದ್ರೆ ನನ್ನ ಸೊಕ್ಕಿನ ಮದ ನನ್ನ ತೆಲಿಗೇರಿತ್ತು. ಮತ್ತೆ ಹೋಗಿ ದೌಡ್ ಸಿದ್ಧಾರೂಢ ಹತ್ರ ಶರಣಾಗತಿ ಮಾಡು. ಹೋಗಿನಪ್ಪ. ಮೊದ್ಲು ಈ ಭಸ್ಮಾನ ಅಂಗಾರನ ಆಕಿ ಬಾಯಾಗ ಹಾಕ, ಮತ್ತೆ ಹಣಿಗೂ ಹಚ್ಚು. ಪೂರ ಆರಾಮಾಯ್ತಾ? ನನಗೆ ಏನಾಗಿತ್ತಪ್ಪ? ನಿನಗೇನಾಗಿಲ್ವಾ? ನೀ ಆರಾಮನ ಅದೀರಿ. ಸಿದ್ಧಾರೂಢ ನಾಮಸ್ಮರಣೆಯಲ್ಲಿ ನಿರತಳಾಗಿದ್ದಿ ನೀನು. ಇನ್ನು ಮುಂದೆ ತಂದೆ ಮಗಳು ಅವ್ರ ಸೇವಾ ಮಾಡೋದನ್ನ ನಿಲ್ಲಿಸ್ ಮಾಡ್ರಿ. ಆಯ್ತಪ್ಪ, ನಮ್ಮ ಜನ್ಮಾಂತರು ತಂದೆ ಮಗಳು ನೀನು ಸೇವೆ ಮಾಡ್ಕೊಂಡು ಆ ಸಿದ್ಧಾರ್ಥ ಸೇವೆ ಮಾಡ್ಕೊಂಡು ಇರ್ತೀವಪ್ಪ. ಎಲ್ಲರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು. महाराज की जय. ಸಿದ್ಧಾರೂಢರು ಬಂದಾನ, ಸಿದ್ಧ ಬಂದಾನ, ಸಿದ್ಧಾರೂಢರು ಬಂದಾನ. ಸಿದ್ಧರ ಸಿದ್ಧ ಸಿದ್ಧಾರೂಢ, ಸಿದ್ಧರ ಸಿದ್ಧ ಸಿದ್ಧಾರೂಢ, ಸದ್ಗುರು ಬಂದಾನ, ಸಿದ್ಧ ಬಂದಾನ, ಸಿದ್ಧಾರೂಢರು ಬಂದಾರ. ಸಿದ್ಧ ಬಂದಾನ, ಸಿದ್ಧಾರೂಢರು ಬಂದಾರ. ಸಿದ್ಧರ ಸಿದ್ಧ ಸಿದ್ಧಾರೂಢ, ಸಿದ್ಧರ ಸಿದ್ಧ ಸಿದ್ಧಾರೂಢ, ಸದ್ಗುರು ಬಂದಾನ, ಸಿದ್ಧ ಬಂದಾನ, ಸಿದ್ಧಾರೂಢರು ಬಂದಾರ. ಸಿದ್ಧಾರೂಢರು ಬಂದಾರ, ಸಿದ್ಧಾರೂಢರು ಬಂದಾರ. सिद्धेश्वर महाराज की महाराज की जय. सिद्धेश्वर महाराज की जय. सिद्धेश्वर महाराज की सिद्धारूढ़ महाराज की जय.